ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವ್ರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಸ್ನೇಕ್ ಕ್ಯಾಚರ್ ಅಂದ್ರೆ ಉರಗ ಪ್ರೇಮಿ ಮಾರುತಿ ಕುಂಟೋಜಿ ಅವರೊಂದಿಗೆ ಬರ್ರಿ ನೋಡ್ಕೊಂಡ್ ಬರೋಣ. ಮಾರುತಿ ನಮಸ್ಕಾರ. ನಮಸ್ಕಾರ. ಈಗ ನೀನು ಹಾವು ಹಿಡಿಯೋದನ್ನ ಎಲ್ಲಿ ಕಲಿತಿ? ಗೋಕಾಕ್ದಾಗ ಸರ್. ಗೋಕಾಕ? ಹಾಂ ಸರ್. ಯಾಕೆ ಅಲ್ಲೇ ಹೋಗಿದ್ದೆ? ಅಲ್ಲಿ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಕಲಿಯಾಕ ಹೋಗಿದ್ದೀರಿ. ಹಾ ಹಾ. ಅಲ್ಲಿ ಪ್ರಕಾಶ್ ಗಾಡಿ ಹೊಡ್ರ ಸರ್ ಅಂತೇಳಿ ಅವರು ನಾವು ಕೂಡ ಕಲ್ತ್ ಬಂದ್ವಿ. ಹೌದಾ? ಹಾಂ. ಪ್ರಕಾಶ್ ಗಾಡಿ ಹೊಡ್ರ ಸರ್ ಅವರು ಇಲ್ಲೇ ಫೇಸ್ಬುಕ್ನಾಗದು ಬರ್ತಾ ಇದ್ದಾರೆ. ಅಲ್ಲೇ ಎಲ್ಲಾರ ರಾಮದುರ್ಗ? ಹಾಂ. ಈಗ ರಾಮದುರ್ಗ ಅದ ರೀ, ಗೋಕಾಕ್ದಾಗ. ಗೋಕಾಕ್ದಾಗ ಇರ್ತಾರೆ. ಹಾಂ. ಅಂದ್ರೆ ನೀವು ಅವ್ರ ಕೂಡ ಕಲ್ತೀರಾ? ಹಾಂ. ಹಾ ಹಾ. ಅವರು ಸಾಕಷ್ಟು ನೋಡಿದ್ವಿ ನಾವು, ಫೇಸ್ಬುಕ್ನಾಗದು ಬರ್ತಾ ಇರ್ತಾರೆ. ಈಗ ನೀನು ಎಲ್ಲಿ ಈಗೆಲ್ಲ ಎಲ್ಲೆಲ್ಲಿ ಹಿಡಿತೀಯ? ನಮ್ಮ ಸವದತ್ತಿ ತಾಲೂಕು ಪೂರಾ ಹಿಡ್ತೀನಿ. ಒಟ್ಟು ಎಲ್ಲಿ ಹಳ್ಳಿ ಬಂದ್ರು ಫೋನ್ ಮಾಡ್ತಾರ? ಮಾಡ್ತಾರೆ. ಹಾ. ಈಗ ಆಲ್ರೆಡಿ ನೀನು ಒಟ್ಟ ಎಲ್ಲ ವೈರಲ್ ಆಗಿಬಿಟ್ಟೆ. ಎಷ್ಟು ವರ್ಷ ಆತ ಹಿಡ್ಯಾಕತ್ತ? 7 ವರ್ಷ ಆಯ್ತು. 7 ವರ್ಷ? ಹಾಂ. ಓಹೋ ಹೋ. ಇದೇನು ಕೈಯಾಗ? ಇದು ಟ್ಯಾಟರ್ ಸರ್. ಅದ ಅವಿಂದ? ಹಾಂ. ಹಾಂ ಹಾಂ ಹಾಂ. ಅಡ್ಡಿಲ್ಲ. ಅಂದ್ರೆ ನಿನಗೆ ಅದೇನು ಕಲಿಯಬೇಕಂತ ಏನು ಅದು ಆಸಕ್ತಿ ಹುಚ್ಚಂಗ್ ಬಂತಂತೇಳಿ? ಅಂದ್ರೆ ಸರ್ ಜೀವಗಳನ್ನ ಒಂದ್ ಸ್ವಲ್ಪ ರಕ್ಷಿಸುವಂತ ರಕ್ಷಣೆ ಮಾಡ್ಬೇಕಂತೇಳಿ ಸರ್ ಆಸಕ್ತಿ ಬಂತ? ಆಸಕ್ತಿ ಬಂತ ಸರ್. ಹಾಂ ಹಾಂ. ಅದಕ್ಕಾಗಿ ಇದೊಂದು ಕೆಲಸ ಮಾಡಿದ್ರ ಎಷ್ಟೋ ಜೀವಗಳನ್ನ ಕಾಪಾಡ್ಬೇಕಂತೇಳಿ ಈ ಕೆಲಸ. ಹಾಂ. ಅಂದ್ರೆ ಈಗ 7 ವರ್ಷ ಆತಲ್ಲ ನಿನ್ನ ಇಲ್ಲಿ ಮಟ್ಟ, ಅಂದ್ರೆ ಎಷ್ಟು ಹಿಡಿದಿರ್ಬೋದು? 4027 ಹಾಡಿದನ್ ಸರ್ ಈಗ. ಹೌದಾ? ಓಹ್ ಹೋ 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 ಹೋ. 4027. ಹಾಂ. ಈಗ ಜಸ್ಟ್ ಆಗಲಿ ಏನೋ ಒಂದು ಹಿಡಿದಲ್ಲ ಅಲ್ಲೇ? ಹಾಂ ಆಯ್ತು ಸರ್. ರಿಲೀಸ್ ಮಾಡಕ್ಕಂತೇಳಿ ಹಾಂ. ಸ್ವಲ್ಪ ನೋಡೋದು ತೋರಲ್ಲ. ಇದು ರ್ಯಾಡ್ ಸ್ನೇಕ್ ಅಂತ ಈಗ ಇಲ್ಲೇ ಬಿಟ್ಟು ಬಿಡ್ತೇನೆ ಬಿಡಂಗಿಲ್ಲ ಸರ್. ಕೈ ಇದು ರ್ಯಾಡ್ ಸ್ನೇಕ್ ಅಂತ ಸರ್. ಓಹ್ ಹೋ ಹೋ. ರೈತಿನ ಆತ್ಮ ಮಿತ್ರ ಇದ್ದಂಗ ಸರ್ ಇದೊಂದು ಟೈಪ್. ಇದು ಕಡಿತೈತಿ ಹಂಗ? ಹಾ ಕಡಿತೈತಿ ಸರ್. ಅದ್ರ ವಿಷ ಟಿಟಿ ಪಾಯ್ಸನ್ ಅಂತ ಇರುತ್ತೆ ಸರ್. ಮನುಷ್ಯರಿಗೆ ಏನ ಆಗಂಗಿಲ್ಲ? ಆಗಂಗಿಲ್ಲ ಸರ್. ಹಾ. ಏನಾಗಲ್ಲ ಸರ್. ಇದು ಗುಬ್ಬಿ ಅಂತ ಹಿಡಿಯೋಷ್ಟ ಆಸಕ್ತಿ ಅಷ್ಟೇ. ಇದನ್ನ ಇಲಿ ಪಕ್ಷಿಗಳಿಗೆ, ಸಣ್ಣ ಪ್ರಾಣಿಗಳಿಗೆ ಅಷ್ಟೇ ಹತ್ತೋಂಗಿರ್ತೈತೆ ಸರ್. ಹಾ ಹಾ ಹಾ. ಈಗ ಅದ ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡಕತ್ತೈತಿ? ಹಾ ಹಾ ಸರ್. ಬಿಟ್ರೆ ಹೋಗಿ ಬಿಡ್ತದೆ ಸರ್. ಓಕೆ. ಅಂದ್ರೆ ಈಗ ಇವ್ರ ಜಾತಿ ಹೆಂಗ್ ಗೊತ್ತಾಕವ ನಿಮ್ಗೆ? ಸರ್ ಕಲ್ತಿರ್ತೀವಲ್ಲ ಸರ್. ಹಾ ಹಾ ಹಾ. ಇದೇ ಹಾವು ಇದೇ ತರ ಅಟ್ಯಾಕ್ ಮಾಡ್ತೈತಿ, ಹಾ. ಇದೇ ತರ ಕಡಿತೈತಿ ಅನ್ನೋಂಗ. ಆಮೇಲೆ ಇದು ಎಷ್ಟು ಇದಕ್ಕೆ ಎಷ್ಟು ವರ್ಷದ ಐತಿ ಅಥವಾ ಎಷ್ಟು ತಿಂಗಳದ ಐತಿ ಅಂತ ಗೊತ್ತಾಗ್ತದ? ಇದೊಂದು 5-6 ವರ್ಷದಂತ್ರ ಐತಿ ಸರ್ ಇದು. ಹೌದಾ? ಹಾ ಸರ್. ಓಹೋ. ಅಡ್ಡಿಲ್ಲ. ಇದು ಎಲ್ಲಿ ಸಿಕ್ತು ನಿಮ್ಗೆ? ಇದು ಅಲ್ಲೊಬ್ರು ಮನೆ ಆಗಿತ್ತು ಸರ್. ಫೋನ್ ಮಾಡ್ತಾರೆ ಸರ್. ಹೋಗಿ ಹಿಡ್ಕೊಂಡ್ಬಂದು ಅದು ರಿಲೀಸ್ ಮಾಡಿ ನಮ್ಮ ಸವದತ್ತಿ ಫಾರೆಸ್ಟ್ ಆಫೀಸ್ ಬಿಡ್ತಾರೆ. ಹೌದಾ? ಹಾ 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 ಹಾ. ಹಾ ಅಡ್ಡಿಲ್ಲ. ಈಗ ಇದನ್ನ ಎಲ್ಲಿ ಬಿಡ್ತೀರಿ? ಇದು ಕಾಡಿ ಬಿಡ್ತೇವೆ ಸರ್. ಹಾ ಹಾ ಹಾ. ಈಗ ನೀವು ಇದನ್ನ ಹಿಡಿತೀರಲ್ಲ, ಈಗ ಅದಕ್ಕೇನು ತೊಂದರೆ ಅನ್ಸೋಂಗಿಲ್ಲ ಏನಂತೇಳಿ? ಸರ್ ಇದಕ್ಕೇನು ತೊಂದರೆ ಮಾಡಕ್ ಕೊಡಂಗಿಲ್ಲ ಸರ್. ನಾವು ಈಗ ಮನ್ಯಾಗಿದ್ರೆ ಬಡಿತಾರ ಸರ್. ಇದು ಮನ್ಯಾಗಿದ್ದ ಬಡಿ ಸಂಬಂಧ ನಾವು ಹೋಗಿ ಇದನ್ನ ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಡ್ತೇವೆ ಸರ್. ಇದಕ್ಕೇನೋ ಇದನ್ನ ಆಗ್ಲಂಗ್ ನೋಡ್ಕೊತೇವೆ ಸರ್. ಈಗೇನ್ ಮುಟ್ತಿರಲ್ಲ, ಇದಾಗೇನು ವಿಷ ಗಿಷ ಏನು ಇರಂಗಿಲ್ಲ ಸರ್. ಹಾ ಹಾ. ಬರೀ ನೋಡಿದ್ರೆ ನಮ್ಗೆ ಮೈ ಜುಮ್ ಬಂದತೆ, ಮತ್ತೆ ಮುಟ್ಟೋದಂದ್ರೆ ಮುಗಿದ್ ಹೋತ ಸರ್. ಹಿಡಿದ್ ನೋಡ್ಬೋದ್ರಿ? ಹಿಡಿದ್ ನೋಡ್ಬೋದಾ? ಅದ್ರ ಎದ್ರಿಗೆ ಬರ್ತೈತಿ. ಓ ಮರ ಸಾಕ್ ಬಿಡಪ್ಪ, ಬಿಟ್ಬಿಡ್ರಿ ಹೋಲಿ. ಅದ್ರ ನತ್ತಿಗೆ ಹತ್ತದ್ ನೋಡಿದ್ರೆ ಭಯ ಅನ್ಸ. ಈಗ ಇವನ್ ಏನು ಚೀಲ ಮಾಡಿರ್ತಾರಲ್ಲ, ಅಂದ್ರೆ ಇದ್ರೊಳಗ ಅದ ಹಲ್ಲ ಹೊರಗೆ ಬರೋದಿಲ್ಲ? ಇದು ಬರಂಗಿಲ್ಲ ಸರ್ ಚೀಲದೊಳಗ. ಇದು ರ್ಯಾಡ್ ಸ್ನೇಕ್ ಅಷ್ಟ ಹಾಕ್ತೇನೆ ಸರ್. ಇದ್ರಾಗ ರಸಲ್ ವೈಪರ್ ಹಾಕ್ಬೇಕಾದ್ರ ಒಂದು ಚೀಲ ಬೇರೆ ಐತೆ ಸರ್. ಇದು ನಾಗರಾವ್ ಹಾಕ್ಬೇಕಾರ ಡಬ್ಬಿ ಒಳಗ್ ಹಾಕ್ತೇವೆ ಸರ್. ಅಂದ್ರೆ ನಮಗೂ ಏನು ತೊಂದರೆ ಆಗಿರ್ಬಾರ್ದು, ಅವಕ್ಕೂ ಏನು ತೊಂದರೆ ಆಗಿರ್ಬಾರ್ದು. ಹಿಂಗಾಗಿ ಈ ರೀತಿ ಮಾಡ್ಬೇಕು. ಇದು ಕಡಿಯಾಕ ಏನಾರ ಪ್ರಯತ್ನ ಮಾಡ್ತಿರ್ತೈತಿ? ಮಾಡ್ತಿರ್ತೈತಿ ಸರ್. ಈಗ ಒಂದು ಇರ್ಬಿ ಕೂಡ ಒಂದ್ ಕಡದ ನಮ್ ತಪ್ಪಿಸ್ಕೊಳ್ಳುವಂತ ಇದನ್ನ ಸರ್. ಇದು ಸ್ನೇಕ್ ಫೈಟ್ ಮಾಡ್ಬೇಕಾರೆ ಸರ್ ಅದ ಟೈಪ್ ಮಾಡ್ತೀವಿ. ಕೈ ಬಿಡ್ಲಿ ಅಂತೇಳಿ ಜೀವ ಇದಕ್ರಿ ಬಿಟ್ಟು.
ಆಮೇಲೆ ಇದು ನಾಗರಾವಿಗೆ ಡಬ್ಬೆ ಹಾಕ್ತಿರನ ಡಬ್ಬಿ ಇದ್ರಾಗ ಯಾಕೆ ಹಾಕಂಗಿಲ್ಲ ಅದನ್ನ ಇದು ಯಾಕಂದ್ರ ಅದ್ರದ್ದು ಹಲ್ಲು ಪ್ರಾಪರ್ ಪಿನ್ ಸರ ಹಿಂಗಿರ್ತದೆ ಸರ್. ಇದ್ರಾಗ ಹಲ್ಲು ದಾಟುವಂತ ಸಾಧ್ಯತೆ ಇರ್ತದೆ ಸರ್. ಇದಕ್ಕ ಕರ್ಗಸ್ ಟೈಪ್ ಹಲ್ಲು ಇರ್ತದೆ ಸರ್ ಸಣ್ಣಗ. ಇದಕ್ಕ ಹಾನ್ರಿ ಅದಕ್ಕ 2 ಪಿನ್ ಬರ್ತೈತ್ರಿ. ಇದಕ್ಕ 8 ಪಿನ್ ಬರ್ತದ್ರಿ. ಓಹೋ ಅಂದ್ರ ಅದ್ರ ಹಲ್ಲ ಇದ್ರೊಳಗೆ ದಾಟಬಹುದು ಸರ್. ಹಂಗಾಗಿ ಸೇಫ್ಟಿಗೆ ಡಬ್ಬೆ ಹಾಕ್ತಿವಿ ಸರ್. ಡಬ್ಬೆ ಹಾಗಾದ್ರೆ ಕಡೆಯಾಗ ಬರಂಗಿಲ್ಲ ಏನಿಲ್ಲ ಸರ್. ಇದ್ರಾಗ ಆತಂದ್ರ ಗಾಡಿ ಮುಂದ ಸೈಡ್ ಬ್ಯಾಗ್ನಾಗ ಇಟ್ಕೋತ್ನಾಗ ತೊಂದರೆ ಆಕೈತಿ. ಓಕೆ 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 ಅಡ್ಡಿಲ್ಲ. ಈಗ ಒಟ್ಟ ಸಣ್ಣ ದೊಡ್ಡವ ಒಟ್ಟ ಏನಿದ್ರು ಹಿಡಿತೀರಿ. ಆಮೇಲೆ ಅವು ಯಾವ್ಯಾವ ಜಾತಿ ಅಂತೇಳಿ ನೀವು ಹಂಗದ ಅನುಭವದ ಮೇಲೆ ನೋಡ್ತಾ ಕಲ್ತಿರೋ ಏನಾರ ಅದೇನೋ ಕೋರ್ಸ್ ಇರ್ತೈತಿ. ಕೋರ್ಸ್ ಇರ್ತೈತಿ ಸರ್. ಅದ್ರ ಬಗ್ಗೆ ಈಗ ನಾವ್ ಹಾವು ಹಿಡಿಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಹಾವು ಹಿಡಿಬೇಕು ಸರ್. ಈಗ ನಾನು ಅತಿ ದೊಡ್ಡ ಧೈರ್ಯ ಅದೇನಂತ ಹಿಡಿಬಾರ್ದು. ಕರೆಕ್ಟ್. ಯಾಕಂದ್ರೆ ಅದ್ರಾಗ ಒಂದಿಷ್ಟು ನಾನ್ ಪಾಯ್ಸನ್ಸ್ ಇರ್ತಾವ ಸರ್, ಒಂದಿಷ್ಟು ಪಾಯ್ಸನ್ಸ್ ಇರ್ತಾವ ಸರ್. ಒಂದೊಂದು ಹಾವು ಏನ್ ಮಾಡಿದ್ ಸರ್, ಪಾಯ್ಸನ್ ನಾಟ್ ಪಾಯ್ಸನ್ ಎರಡು ಸೇಮ್ ಹಾವು ಇರೋದು ಸರ್. ಅದಕ್ಕಾಗಿ ಅದರಿಂದ ಒಂದ್ ಸ್ವಲ್ಪ ಎಜುಕೇಶನ್ ಒಂದ್ ಸ್ವಲ್ಪ ಕಲಿಬೇಕು ಸರ್. ಕರೆಕ್ಟ್ 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 ಕರೆಕ್ಟ್. ಹಂಗಾರೆ ಒಟ್ಟು ನಿಮ್ಮ ಇಲ್ಲಿ ಏನು ಸವದತ್ತಿ ತಾಲೂಕಿನೊಳಗೆ ಯಾವ ಹಳ್ಳಿ ಬಂದ್ರೆ ಒಟ್ಟು ಫೋನ್ ಮಾಡಿ ಹೋಗ್ಬಿಡ್ತೀವಿ. ಓಕೆ ಸರ್. ಒಮ್ಮೆ ನಮ್ಮ ವೀಕ್ಷಕರಿಗೆ ನಿಮ್ಮ ನಂಬರ್ ಹೇಳ್ಬೋದಾ? ಹೇಳ್ಬೋದು ಸರ್. ಹೇಳಲ್ಲ. 6361358318 ಈ ನಂಬರ್ಗೆ ಕಾಲ್ ಮಾಡ್ರಿ. ನಮ್ಮ ರೆಸ್ಕ್ಯೂ ಟೀಮ್ ಬಂದ ರೆಸ್ಕ್ಯೂ ಮಾಡ್ತೈತಿ. ಓಕೆ. ಬಟ್ ಎನಿ ಟೈಮ್ ಫೋನ್ ಮಾಡಿದ್ರೆ ಹೋಗ್ತಾರೆ. ಈಗ ಜನಕ್ಕೆ ಅದ್ರ ಬಗ್ಗೆ ಒಂದು ಸಂದೇಶ ಹೇಳ್ಬೋದಲ್ಲ? ಅಂದ್ರೆ ಸರ್ ಈಗ ಹಾವುಗಳದಾಗ ನಾನಾ ತರ ಹಾವುಗಳು ಇರ್ತಾವ. ನಾನ್ ಪಾಯ್ಸನ್ ಸ್ನೇಕ್ ಅಂತ ಇರ್ತಾವ. ಕರೆಕ್ಟ್. ಈಗ ಯಾವುದೇ ಹಾವು ಕಂಡ್ಲಿ ನಮ್ಮ ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡ್ರಿ, ಬಂದ್ ರೆಸ್ಕ್ಯೂ ಮಾಡ್ಕೊಂಡ್ ಹೋಗಿ. ಯಾವುದೇ ಹಾವು ಕಡಿಲಿ ಮೊದ್ಲು ಆಸ್ಪತ್ರೆಗೆ ಹೋಗ್ಬೇಕ. ಈಗ ಗೌಟಿ ಔಷಧ ಗುಡಿಗೆ ಹೋಗೋದು ಅಲ್ಲಿ ಮಠಕ್ಕೆ ಹೋಗೋದು ಒಟ್ಟ ಮಾಡ್ಬಾರ್ದ. ಯಾಕಂದ್ರ ಮೊದ್ಲಿನ ಮಂದಿ ಈಗಿಲ್ಲ. ಅದಕ್ಕಾಗಿ ಜಾಸ್ತಿ ದವಾಖಾನಿಗೆ ಹೋದ್ರ ಬದುಕುವಂತ ಸಾಧ್ಯತೆ ಇರ್ತೈತಿ. ಇಲ್ಲಿ ನಾನ್ ಪಾಯ್ಸನ್ ಸ್ನೇಕ್ ಯಾರು ಗುಡಿಯಾಗ ಗುರ್ತಾ ಹಿಡಂಗಿಲ್ಲ. ಅಲ್ಲಿ ದವಾಖಾನ್ಯಾಗ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರ ಬದುಕ್ತೇವಿ, ಇಲ್ಲ ಅಂದ್ರ ಬದುಕೋದು ಸಾಧ್ಯತೆ ಇರಂಗಿಲ್ಲ. ಸ್ವಲ್ಪ ಆದಷ್ಟ ಯಾರಿಗ ಹಾವು ಕಡಿಲಿ ಆದಷ್ಟು ದವಾಖಾನಿಗೆ ಹೋಗಿ ತೋರಿಸ್ಕೊರಿ. ಆದ್ರೂ ಸರ್ಕಾರಿ ಹಾಸ್ಪಿಟ್ಲ್ಗೆನೆ ಹೋಗ್ಬೇಕ. ಇದ ಖಾಸಗಿ ಒಳಗೆ ಯಾವ್ದು ನೋಡಂಗಿಲ್ಲ. ಅಂದ್ರ ಈಗ ನಾಗರಾವಿಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಐತೇನ್ರಿ? ಹಂಗ ಐತಿ ಸರ್. ಐತ್ರಿ. ಅದಕ್ಕೂ ನ್ಯೂರೋಟ್ಯಾಕ್ಸ್ ಅಂತ ಪಾಯ್ಸನ್ ಇರ್ತದೆ ಸರ್. 12 ml. ಅದ್ರಾಗ 1 ml ಹೋದ್ರು ನಮ್ಮ ಬ್ಲಡ್ ಗಟ್ಟಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂತ ಸಾಧ್ಯತೆ ಇರ್ತದೆ ಸರ್. ಅದು ಒಂದು ಅರ್ಧ ತಾಸನ್ನ ಹೊಡೆದ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅಂದ್ರೆ ಬದುಕ್ತೈತೆ. ಈಗ ನಾಗರಾವ್ ಕಡ್ದಾಗ ಈಗ ಬ್ಲಡ್ ಇಲ್ಲೇ ಕೊಯ್ಕೊಳ್ಳೋದು, ಅರ್ಬಿ ಕಟ್ಟೋದು, ಬಾಯಿಲೆ ತೆಗಿಯೋದು ಒಟ್ಟ ಮಾಡ್ಬಾರ್ದು. ಅವೆಲ್ಲ ಸಿನಿಮಾದಾಗ ನೋಡಿ ಮಾಡ್ತಾ ಇರ್ತಾರೆ. ಆ ತರ ಒಟ್ಟ ಮಾಡ್ಬಾರ್ದು ಸರ್. ಅದು ಕಡದಲ್ಲಿ ಸೇಕ್ ಆಗ್ಲಂಗ ಹಿಂಗ ಸ್ವಚ್ಛಗೆ ತೊಳ್ಕೊಂಡು ಸೇಕ್ ಆಗ್ಲಂಗ ಹಿಂಗ್ ಹಿಡ್ಕೊಂಡು ಹೋದ್ರ ಬದುಕು ಸಾಧ್ಯತೆ ಇರ್ತದೆ ಸರ್. ಆಮೇಲೆ ಇದು ಕಡ್ದಿದ್ ಜಗದಾಗ ಬಿಟ್ಟ ಮ್ಯಾಲ ಏನೋ ಟೈಟ್ ಆಗಿ ಏನೋ ಬಟ್ಟೆ ಕಟ್ತಾರಲ್ರಿ? ಅದು ಬಟ್ಟೆ ಕಟ್ಟಿರ ತಪ್ಪು ಇದಾನ್ ಸರ್. ಅದು ಯಾಕಂದ್ರ ಇಲ್ಲಿ ಬಟ್ಟೆ ಕಟ್ಟಿದ್ರ ಒಳಗಿನ ನರ ಬ್ಲಾಕ್ ಆಗಂಗಿಲ್ಲ ಸರ್. ಅದು ಒಳಗ ಮತ್ತಟ ಈಗ ಒಂದು ಪೈಪಿಗೆ ಕೈ ಹಿಡಿದ್ರೆ ಎಷ್ಟು ಸ್ಪೋರ್ಟ್ಸ್ ಹೋಗೈತಿ ಸರ್. ಇಲ್ಲಿ ಕಟ್ಟದಾಗ ಅಷ್ಟು ಸ್ಪೋರ್ಟ್ಸ್ ನಮ್ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ ಸರ್. ಅಂದ್ರೆ ದೌಡಿ ಸಾಯ ಇರ್ತದೆ ಸರ್. ಇನ್ನು ಜಲ್ದಿ ಸಾಯುವಂತ ಸಾಧ್ಯತೆ ಆಕೈತಿ. ನೋಡ್ರಿ, ಈಗ ಎಷ್ಟೋ ಮಂದಿ ಗೊತ್ತಿಲ್ಲ ಅದ. ಅವ್ರಿಗೆ ನಾವೆಲ್ಲ ಏನ್ ತಿಳ್ಕೊಂತೇವ ಅಂದ್ರೆ ಕಡ್ದಿದ್ ಜಾಗದೊಳಗ ಬ್ಲೇಡ್ಲಿ ಅಥವಾ ಏನಾದ್ರು ಕೊರ್ಕೊಳ್ಳೋದ ಕಟ್ ಮಾಡ್ಕೊಳ್ಳೋದ ಹಿಂದೆಲ್ಲ ಟೈಟ್ ಕಟ್ಕೊಂಡ್ರೆ ಅದ ವಿಷಯ ಹೋಗುದಿಲ್ಲ ಅನ್ನೋದು ಒಂದೇನೋ ನಂಬಿಕೆ. ಇಲ್ಲ ಸರ್, ಅದು ಅದೇ ತಪ್ಪು ಇದಾನ ಸರ್. ಈಗ ಜಾಸ್ತಿ 190% ಅದನ್ನ ಸರ್. ಅದಕ್ಕಾಗಿ ನಾವು ಈ ತರ ಸಾಲಿಗಳಿಗೆ ಅಲ್ಲಿ ಇಲ್ಲಿ ಈ ತರ ಹೇಳ್ಕೊಂತ ಈ ತರ ಮಾಡ್ಬಾರ್ದು, ಈ ತರ ಬಡ್ಡಿ ಇರಬಾರ್ದು, ಈ ತರ ಹೇಳ್ಕೊಂತ ಅಡ್ಡಾಡ್ತೇವೆ ಸರ್. ಇಲ್ಲ, ಒಳ್ಳೇದು. ಯಾಕಂತಂದ್ರೆ ನೋಡ್ರಿ, ಯಾರಿಗೂ ಗೊತ್ತಿಲ್ಲ. ಮತ್ತೀಗ ನೀವು ಅದನ್ನ ಬಿಚ್ಚಿದ ತಕ್ಷಣ ಇದು ಏನು ಫುಲ್ ಬ್ಲಾಕ್ ಆಗಿರ್ತೈತಲ್ಲ, ಅದನ್ನ ಬಿಚ್ಚಿದ ತಕ್ಷಣ ಫ್ರೀ ಆತಂದ್ರೆ ಇನ್ನೂ ಸ್ಪೀಡ್ ಹೋಗ್ಬಿಡ್ತದೆ. ಇನ್ನೂ ಸ್ಪೀಡ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿಬಿಡುತ್ತೆ ಸರ್. ಜಲ್ದಿ ಸಾಯಿರ್ತದೆ. ಅಂದ್ರೆ ನೀವೇನ್ ಹೇಳ್ತೀರಿ, ಒಟ್ಟು ಅದನ್ನ ಕಟ್ಕೋಬೇಡ್ರಿ. ಈಗ ಮತ್ತೆ ಫಸ್ಟ್ ಏನ್ ಮಾಡ್ಬೇಕ್ರಿ? ಅದು ಪ್ರಥಮ ಚಿಕಿತ್ಸೆ ಕಡಿದ ತಕ್ಷಣ ಏನ್ ಮಾಡ್ಬೇಕು? ಕಡಿದ ತಕ್ಷಣ ಅಂದ್ರ ಪಾಯ್ಸನ್ ಸ್ನೇಕಿಗೆ 2 ಹಲ್ ಮುಡ್ತಾವ ಸರ್. ಇಲ್ಲಿ ಸೈಡ್ ಈ ಸೈಡ್ ಒಂದ ಮುಡ್ತಾವ ಸರ್. ಯಾವ ಸೈಡ್ ಕಡಿತೈತಿ 2 ಪಿನ್ ಮುಡ್ತಾವ ಸರ್. ಇದು ಬೇರೆ ಹಾವು ಕಡಿದಿತ್ತು ಅಂದ್ರೆ ಕರ್ಗಸ್ ಮೂಲಕ ಟೈಪ್ ಸಾಲ್ಕ ಮುಡ್ತಾವ ಸರ್. ಕರ್ಗಸ್ ಮೂಲಕ ಹಿಂಗ ಸಾಲ್ಕ ಮುಡ್ತಾವ ಸರ್. ಅಂದ್ರೆ ಕಡ್ದಿದ್ದ ಪಾಯ್ಸನ್ ಸ್ನೇಕ್ ಇತ್ತ ಬ್ಲಡ್ ಜಾಸ್ತಿ ಬರಂಗಿಲ್ಲ ಸರ್. ಇದು ಕರ್ಗಸ್ ಮನೇಲಿ ಇರ್ತೈತೆ ಸರ್, ಅದ್ ಜಾಸ್ತಿ ಬ್ಲಡ್ ಬರ್ತದೆ. ಅದ್ರ ಮೇಲೆ 2 ಪಿನ್ನಿನ ಮೇಲೆ ಗುರ್ತಾ ಹಿಡಿತು ಸರ್. ಇದು 2 ಪಿನ್ನಿಂದ ಅಂದ್ರೆ ಇದು ನಾಗರಾವನ ಅಥವಾ ವಿಷಪೂರಿತ ಹಾವು 2 ಪಿನ್ನಿಂದ ಇರ್ತದೆ ಸರ್. ಈಗ ಈ ಕರ್ಗಸ್ ಟೈಪ್ ಐತಿದಲ್ಲ, ಅದೇನು ಎಫೆಕ್ಟ್ ಇಲ್ಲ ಅಂತೀರ? ಸರ್, ಅದಂದ್ರೆ ಟಿಟಿ ಪಾಯ್ಸನ್, ಇನ್ಫೆಕ್ಷನ್ ಪಾಯ್ಸನ್ ಹಿಂಗಿರ್ತದೆ ಸರ್. ಅಲರ್ಜಿ ಆಗೋದು, ಇನ್ಫೆಕ್ಷನ್ ಆಗೋದು, ತಲೆ ಚಕ್ರ ಬರೋದು ಈ ತರ ಆಕೈತೆ ಸರ್. ಈಗ ರ್ಯಾಡ್ ಸ್ನೇಕ್ ಕಡಿದಿರ್ತೈತಿ, ಕ್ಯಾರಿ ಹಾವು, ಅದ್ ಕಡಿತ ಸರ್ ಒಬ್ಬೊಬ್ರು ಹೆದರಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರ ಸರ್. ಅಂದ್ರೆ ಹಾವು ಕಡದೈತೆ ಅಂದ್ಬಿಟ್ಲೆ ನಾ ಬದುಕಂಗಿಲ್ಲ ಅಂತೇಳಿ ಸರ್ ಅವ್ರ
ಭಯಪಟ್ಟ ಬರೀ ಭಯ ಪಟ್ಟ ಸತ್ತ ಹೋಗ್ಬಿಡ್ತಾರೆ ಹಾರ್ಟ್ sir. ಅಟ್ಯಾಕ್ ಆಗ್ಬಿಡ್ತೈತಿ. ಅದಕ್ಕಾಗಿ ಈ ಹಾವಿಗೆ ಇಸ ಐತಿ ಹಾವಿಗೆ ಇಸ ಇಲ್ಲ ಈ ತರ ಹೇಳ್ತಾರೆ ಸರ್. ಕರೆಕ್ಟ್. ಈಗ ನೋಡ್ರಿ ಎಷ್ಟೋ ಮಂದಿ ಬರೀ ಹಾವ ಕಡದೈತಿ ಬಿಟ್ಟೈತಿ ಗೊತ್ತಿಲ್ಲ, ಬ್ಯಾರೆ ಏನಾರ ತೆರೆದ್ರು ಅಲ್ಲಿ ಹಾವು ನೋಡಿದ್ರ ಅಂದ್ರೆ ಇದ ಕಡಿದಿರ್ಬೋದಂತ ಎದುರವ್ರು ಎಷ್ಟೋ ಜನ ಅದಾರ. ಹೌದು ಸರ್. ಆಮೇಲೆ ಈಗ ನಿಮ್ಮಂತರ ಇರೋದ್ರಿಂದ ಏನು ತಿಳುವಳಿಕೆ ಕೊಡ್ತಿರಲ್ಲ, ಈಗ ಎಷ್ಟೋ ಮಂದಿಗೆ ಅದ ಏನಾಗೈತಿ ಅಂದ್ರೆ ಭಯನ ಹೋಗ್ಬಿಟ್ಟೈತಿ. ಯಾಕಂತಂದ್ರೆ ಹಾವ ಅದು ಒಂದು ಜೀವಿ ಬದುಕಾಗ್ತೈತಿ ಬಿಡು ಅನ್ನುವಂಥದ್ದು. ಮೊದಲು ಹಂಗಿಲ್ಲ, ಹೆಂಗಿತ್ತು ಹೇಳ್ರಿ, ಒಟ್ಟು ಅದನ್ನ ಹೊಡಿಬೇಕು, ಕೊಲ್ಲಬೇಕು. ಯಾಕಂದ್ರೆ ಒಟ್ಟು ಅದು ಈ ಮನುಷ್ಯರಿಗಾಗ್ಲಿ ಈ ಬೇರೆ ದನ ಕರುಗಳಿಗೆ ಒಟ್ಟು ಅದ ಕಡಿತ ಅಂದ್ರೆ ಬದುಕಂಗಿಲ್ಲ ಅನ್ನೋದು ಒಂದು ಭಯಕ್ಕೆ ಅದನ್ನ ಹೊಡಿಬೇಕು, ಅದನ್ನ ಒಟ್ಟು ಸಾಯಿಸ್ಬೇಕು ಅನ್ನುವಂಥದ್ದು ಯಾವಾಗ್ರಿ ಇದೆ ಒಂದು 25-30 ವರ್ಷದ ಹಿಂದೆ. ಈಗ ನಿಮ್ಮಂತರ ನೀವಾಗ್ಲಿ ನಿಮ್ಮಂತರ ಎಷ್ಟೋ ಮಂದಿ ಏನು ಅದನ್ನ ರಕ್ಷಣೆ ಮಾಡಾಕತ್ತೀರಿ ಮತ್ತು ಅದ್ರ ಬಗ್ಗೆ ಏನು ತಿಳುವಳಿಕೆ ಕೊಡಾಕತ್ತೀರಿ ಜನಕ್ಕೆ. ಅದರಿಂದ ಏನ್ರಿಪ್ಪ ಅಂದ್ರೆ ಆ ಹಾವಿಗೂ ಒಂದು ರಕ್ಷಣೆ ಸಿಕ್ಕತಿ ಮತ್ತು ಈ ನಮ್ಮ ಜನಕ್ಕೆ ಮಾನವ ಕುಲಕ್ಕೂ ಏನಾಗೈತಿ ಭಯ ಅನ್ನೋದು ಬಿಟ್ಟು ಹೋಗೈತಿ. ಒಳ್ಳೇದ ಮಾಡ್ರಿ. ಒಟ್ಟು ಅವಕ್ಕೆ ಏನ್ರಿಪ್ಪ ಅಂತಂದ್ರೆ ಏನೂ ಅವಕ್ಕೆ ತೊಂದರೆ ಆಗ್ಲಾರ್ದಂಗೆ. ಯಾಕಂತಂದ್ರೆ ಅವು ಒಂದು ಜೀವಿ ಅಂದಾಗ ನೀವು ಹೇಳಿದ್ರಲ್ಲ, ಒಟ್ಟು ಅವಕ್ಕೆ ನೀವು ಹಿಡಿದ ತಕ್ಷಣ ಅಂದ್ರೆ ಏನು ನಿಮ್ಮ ಜಗದ ಇಂಥ ಮನೆಯೊಳಗೆ ಸಿಕ್ಕತಿ ಅಂತ ಏನು ಹೇಳ್ತಿರಲ್ಲ, ಅಲ್ಲೇ ಬಿಡ್ಬೇಕು ಏನು ಅಥವಾ ದೂರ ಬಿಟ್ರ? ದೂರ ಬಿಡ್ಬೇಕು ಸರ್. ಅಂದ್ರೆ ಜನದ ಸಂಖ್ಯೆ ಎಲ್ಲಿ ಕಡಿಮೆ ಇರ್ತೈತಿ ಸರ್, ಜಂಗಲ್ ಆ ಕಡೆ ಇಂತಲ್ಲಿ ನಮ್ಮ ಫಾರೆಸ್ಟ್ದಾಗ ನಮ್ಗೆ ಒಂದ್ ಜಾಗ ಕೊಟ್ಟಿರ್ತಾರ ಸರ್, ನಲ್ತಿರ್ತ ಅಂತಲ್ಲಿ ಇಂತಲ್ಲಿ ಹೋಗಿ ಬಿಟ್ಟು ಬಾ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಹೋಗಿ ಬಿಟ್ಟಿವಿ ಅಂದ್ರೆ ಯಾರಿಗೂ ತೊಂದರೆನೂ ಆಗಲ್ಲ ಸರ್, ಅವು ಬದುಕ್ತಾವೆಲ್ಲರ. ಓಕೆ. ಈಗ ನಿಮ್ಮ ಊರೊಳಗದು ಏನಾರ ಬಂದಿದ್ವಲ್ರಿ? ಬಂದಿದ್ವಿ ಸರ್. ಬಂದಿದ್ವ? ಹಿಡಿದಿರಿ? ಹಿಡಿದು ಒಟ್ಟ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋದು. ಓಕೆ. ಮತ್ತೆ ಎಲ್ಲೆಲ್ಲಿ ಹಿಡಿದಿರಿ? ಯಾವ ಊರಾಗ ಹಿಡಿದಿರಿ? ಸುತ್ತಮುತ್ತ ಅಷ್ಟು ಹೊಳೆ ಅಡ್ಡಾಡ್ತಾನೆ ಸರ್. ಈಗ ಇವಾಗ ನೋಡ್ರಿ ಸರ್, ಅಲ್ಲಿಂದ ಇಲ್ಲಿ ಬಂದಿಂದ ಒಂದ್ 2 ಕಾಲ್ ಬಂದು ಸರ್. ಹೌದಾ? ಅಡ್ಡಿಲ್ಲ. ಒಟ್ಟು ದಿನ ಒಟ್ಟು ಬಂದಿರ್ತಾವ? ದಿನ ಬಂದಿರ್ತಾವನ ಹೆಂಗ್ ವಾರದಾಗ 3-4 ದಿನಕ್ಕೆ ಒಂದು 4ರಿಂದ 5? ಹೌದಾ? ಅಡ್ಡಿಲ್ಲ. ಒಂದಿನ ಗ್ಯಾಪ್ ಆಗ್ಬೋದು ಸರ್, ಮತ್ತು ಮರನೇ ದಿನ ಒಂದ್ 4ರ ಇನ್ನೊಂದ್ ಏನಾಗ್ತದ್ರಿ, ಈಗ ಹೊರಗಿದ್ರೆ ಬಿಡ ಅವು ಬದುಕ್ತಂದ್ ಬಿಟ್ಟಿರ್ತಾರ. ಈಗ ಮನ್ಯಾಗ ಬಂದೈತೆ ಅಂದ್ರೆ ಅನಿವಾರ್ಯ. ಆಮೇಲೆ ಎಲ್ಲಾ ಹೆದರಿ ಬಿಡ್ತಾರ. ಒಳ್ಳೆ ಏನಪ್ಪಾ ಅಂತಂದ್ರೆ ಮನಿನ ಬಿಟ್ಟು ಹೋಗ್ಬೇಕನ ಅನ್ನುವಂತ ಒಂದು ಅವ್ರಿಗೆ ಭಯ ಸೃಷ್ಟಿಯಾಗಿರ್ತೈತೆ. ಸಾಕ್ಪ ಇದು ಹಾವು ಹೋಗ್ಲಿ ಅಂತ. ಅದೀಗ ನೋಡ್ರಿ ನೀವೆಲ್ಲ ಹೋಗೋದ್ರಿಂದ ಪಾಪ ಅವ್ರಿಗೆ ಒಂದ್ ಏನೋ ಒಳ್ಳೇದು. ಯಾಕಂದ್ರೆ ನಾವ್ ಒಂದು ಟೈಮ್ ನೋಡಿದ್ಯಾ ಮೊದಲ ಏನಾಗಿತ್ತಪ್ಪ ಅಂದ್ರೆ ಈ ಹಂಚಿನ ಮನಿ ಇರ್ತಾವಲ್ಲ, ಆ ಜಂತಿ ಒಳಗೆ ಬಂದಿರ್ತದ. ಒಂದು 20-25 ವರ್ಷ ಆಗಿರ್ಬೋದು ಹೆಚ್ಚು ಕಡಿಮೆ. ಅವರು ಅದ ಹಾವು ಹೋಗ್ಲಿ ಅಂತ ತಿಳ್ಕೊಂಡ ಒಂದು ವಾರನ ಏನೋ ಮನಿನ ಬಿಟ್ಟು ಹೋಗಿದ್ರೆ, ಆದ್ರೆ ಅದು ಅಲ್ಲೇ ಉಳಿದ್ ಬಿಟ್ಟಿತ್ತು. 8 ದಿವಸ ಬಿಟ್ಟು ಬಂದು ನೋಡಿದ್ರೆ ಅಲ್ಲೇ ಇರ್ತದ. ಅಂದ್ರೆ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಇರುವಷ್ಟ ಹುರುಪ್ ಅನಿಸ್ತದ ಸರ್. ಅದಕ್ಕೆ ಮಂದಿ ಜನ ಅವ್ರ ಅದ ಹೋಗ್ಲಿ ಅಂತೇಳಿ ಬಿಟ್ಟು ಹೋಗ್ಯಾರ. ಅದಕ್ಕೆ ಅದ ನಂದ ಮನಿ ಅನ್ನೋದಾಗ ಅದಕ್ಕಾಗಿತ್ತು. ಆಮೇಲೆ ನಿಮ್ಮಂಗ ಆ ಟೈಮ್ನಾಗ ಯಾರೋ ಬಂದ, ಈಗೆಲ್ಲ ಭಾಳ ಜನ ಇದೀರಿ ನೀವು ಹಿಡಿಯಕ, ಅದನ್ನ ರಕ್ಷಣೆ ಮಾಡಕ. ಬಟ್ ಅವಾಗ ಸಿಗೋದು ಕಡಿಮೆ ಜನ ಅದನ್ನ ಹಿಡ್ಕೊಂಡು ಹೋಗಾರ. ಏನು ಇರ್ತಿದ್ರೆ ಎಷ್ಟೋ ದಿವಸ ಮತ್ತು 15-20 ದಿವಸ ಬಂದ 15-20 ದಿವಸ ಬಿಟ್ಟು ಬಂದ ಅದನ್ನ ಒಟ್ಟೆ ಹಿಡ್ಕೊಂಡು ಹೋದ್ರ. ಅವ್ರ ಹಂಚಿ ತೆಗದ ಮ್ಯಾಲ ಹಿಂಗೆ ಹಿಡ್ಕೊಂಡು ಹೋದ್ರೆ ಅವಾಗ ಅದೇನೋ ಒಂಥರ ಅಪ್ರೂಪ ಅನಿಸ್ತೈತೆ. ಏನ್ರಿಪ್ಪ ಅಂತವೆಲ್ಲ ನೋಡ್ತಿದ್ದಿಲ್ಲಲ್ಲ. ಈಗ ನಿಮ್ಮಂತರ ಎಲ್ಲ ನಾವು ನೋಡ್ತೇವೆ, ಸಾಕಷ್ಟು ಹಿಡಿದಿರ್ತೀರಿ, ಸಾಕಷ್ಟು ಬಿಟ್ಟಿರ್ತೀರಿ. ಆದ್ರೆ ಏನ್ರಿಪ್ಪ ಜನಕ್ಕೆ ಒಂದು ಒಳ್ಳೆ ನಿಮ್ಮಿಂದ ಒಂದು ಏನೋ ಭಯ ಅನ್ನೋದು ಒಟ್ಟು ಹೋಗೈತೆ. ಇರ್ಲಿ, ನಿಮ್ಮದು ಒಂದು ಏನೋ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಐತೆ. ಯಾಕಂತಂದ್ರೆ ಈಗ ಎಲ್ಲರದು ಒಂದೊಂದು ಏನೋ ಸೇವೆ ಮಾಡ್ತಿರ್ತಾರೆ ಸಮಾಜಕ್ಕೆ. ಆದ್ರೆ ಭಗವಂತ ನಿಮ್ಗೆ ಇಂಥದ್ದೊಂದು ಶಕ್ತಿ ಕೊಟ್ಟಾನ, ಇಂಥ ಒಂದು ವಿದ್ಯೆ ಕೊಟ್ಟಾನ. ಅದನ್ನ ಒಳ್ಳೆ ರೀತಿಯೊಳಗೆ ಉಪಯೋಗ ಮಾಡ್ಕೊರಿ. ಜನರಿಗೆ ಒಂದೇನೋ ಅನುಕೂಲ ಆಗುವಂಗೆ ಮಾಡಾಕತ್ತೀರಿ. ದೇವರು ನಿಮ್ಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡ್ಕೊಂತೇನೆ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗುರುಗೊಳ ಗ್ರಾಮದ ಪ್ರಸಿದ್ಧ ಉರಗ ಪ್ರೇಮಿ ಅಂದ್ರೆ ಸ್ನೇಕ್ ಕ್ಯಾಚರ್, ಅವನ್ನ ರಕ್ಷಣೆ ಮಾಡುವಂತ ನಮ್ಮ ಮಾರುತಿ ಕುಂಟೋಜಿ ಅವರಿಗೆ ನಾನು ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೋಡಿ ಕಳೆದಿದ್ದಕ್ಕಾಗಿ, ಆ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಮಾರುತಿ, ನಮಸ್ಕಾರ. ನಾನು ಎಷ್ಟೋ ಜನಕ್ಕೆ ಇಲ್ಲಿ ತನಕ ಪರಿಚಯ ಇದ್ದೆ, ಆದ್ರೂ ಸಹಿತ ನಮ್ಮ ಸದಾನಂದ ಮಾಸ್ತರ್ ಅವರು ನಮ್ಮೂರಿಗೆ ಬಂದು ನನ್ನನ್ನು ಗುರುತಿಸಿ ಈ ಎಲ್ಲಾ ಜನತೆಗೆ ತೋರಿಸಿದ್ದಕ್ಕಾಗಿ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ.